ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 10 ಸೃಷ್ಟಿ ಪ್ರಭೇದಗಳು. ಇದರಿಂದ ಇವತ್ತು 3 ಮತ್ತೆ 4ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 3. ಸೂತ ಉವಾಚ ಏವಂ ಸಂಚೋದಿತಸ್ತೇನ ಕ್ಷತ್ರ ಕೌಶಾರ ವಿರ್ಮುನಿಃ ಪ್ರೀತ ಪ್ರತ್ಯಾಹತಾನ್ ಪ್ರಶ್ನಾನ್ ಹೃದಯ ಸ್ಥಾನಥ ಭಾರ್ಗವ. ಅನುವಾದ. ಸೂತ ಮುನಿಗಳು ನುಡಿದರು, ಹೇ ಭೃಗುಪುತ್ರನೇ, ಮಹರ್ಷಿ ಮೈತ್ರೇಯ ಮುನಿಗಳು ವಿದುರನಿಂದ ಅದನ್ನೆಲ್ಲ ಕೇಳಿ ತುಂಬಾ ಚೈತನ್ಯ ಭರಿತರಾದರು. ಎಲ್ಲ ತಿಳುವಳಿಕೆಯೂ ಅವರ ಹೃದಯಸ್ಥವಾಗಿತ್ತು. ಹಾಗಾಗಿ ಅವರು ಆ ಪ್ರಶ್ನೆಗಳಿಗೆ ಒಂದಾದ ಮೇಲೊಂದರಂತೆ ಉತ್ತರಿಸತೊಡಗಿದರು. ಶ್ಲೋಕ 4. ಮೈತ್ರೇಯ ಉವಾಚ ವಿರಿಂಚೋಪಿ ತಥಾ ಚಕ್ರೆ ದಿವ್ಯಂ ವರ್ಷಶತಂ ತಪಃ ಆತ್ಮನ್ಯಾತ್ಮಾನಮಾವೇಶ್ಯ ಯಥಾಹ ಭಗವಾನಜಃ. ಅನುವಾದ. ಮಹಾವಿದ್ವಾಂಸರಾದ ಮೈತ್ರೇಯ ಋಷಿಗಳು ನುಡಿದರು, ಹೇ ವಿದುರನೇ, ದೇವೋತ್ತಮ ಪುರುಷನ ಸಲಹೆಯಂತೆ ಬ್ರಹ್ಮದೇವನು ಹೀಗೆ 100 ದೇವಮಾನದ ವರ್ಷಗಳ ಕಾಲ ತಪಸ್ಸಿನಲ್ಲಿ ತೊಡಗಿದನು. ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾದನು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ವಿದುರರು ಮಹರ್ಷಿಗಳಿಗೆ ಹೇಳ್ತಾರೆ, ಬ್ರಹ್ಮ ಹೇಗೆ ತನ್ನ ದೇಹ ಮತ್ತೆ ಮನಸ್ಸಿನಿಂದ ಈ ಬೇರೆ ಬೇರೆ ದೇಹಗಳನ್ನ ಸೃಷ್ಟಿ ಮಾಡ್ದ ಅದನ್ನ ನನಗೆ ದಯವಿಟ್ಟು ತಿಳಿಸಿ, ಮತ್ತೆ ನಾನು ನಿಮ್ಮಲ್ಲಿ ಏನೇನೆಲ್ಲ ಕೇಳ್ಕೊಂಡಿದ್ದೀನೋ ಅದನ್ನ ಆರಂಭದಿಂದ ಕೊನೆಯವರೆಗೂ ಕೂಡ ಅದರ ಬಗ್ಗೆ ನನಗೆ ತಿಳುವಳಿಕೆಯನ್ನ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡ. ಈಗ ಈ ಶ್ಲೋಕಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ 3ನೇ ಶ್ಲೋಕದಲ್ಲಿ ಸೂತ ಮುನಿಗಳು ಹೇಳ್ತಾರೆ, ಹೇ ಭೃಗುಪುತ್ರನೇ, ಮಹರ್ಷಿ ಮೈತ್ರೇಯ ಮುನಿಗಳು ವಿದುರನಿಂದ ಅದನ್ನೆಲ್ಲ ಕೇಳಿ, ಅಂದ್ರೆ ಅವ್ರು ಕೇಳಿದಂತಹ ಪ್ರಶ್ನೆಗಳು, ವಿಷಯಗಳು ಏನೇನಿದೆಯೋ ಅದನ್ನೆಲ್ಲ ಕೇಳಿ ತುಂಬಾ ಚೈತನ್ಯ ಭರಿತರಾದ್ರು. ಅಂದ್ರೆ ಆ ವಿಷಯವನ್ನ ಕೇಳಿದ ತಕ್ಷಣ, ಅಂದ್ರೆ ಈಗ ಭಗವಂತನ ವಿಷಯ, ಸೃಷ್ಟಿ ಕಾರ್ಯ ಹೇಗೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಕೇಳಿದ ತಕ್ಷಣ ಅವರಿಗೆ ಮೈಯಲ್ಲೆಲ್ಲ ಒಂಥರ ವೈಬ್ರೇಷನ್ ಆಗುತ್ತೆ. ಅಂದ್ರೆ ಆ ಚೈತನ್ಯ ಶಕ್ತಿಗೆ ಅದನ್ನ ಕೇಳಬೇಕು ಅನ್ನುವಂಥ ಅಥವಾ ಅದನ್ನ ಹೇಳಬೇಕು ಅನ್ನುವಂಥ ಆಸಕ್ತಿ ಜಾಸ್ತಿ ಆಗುತ್ತೆ. ಯಾರೇ ಭಕ್ತರಾಗಿರಬಹುದು, ಅವರಿಗೆ ಭಗವಂತನ ವಿಚಾರ ಹೇಳಿ ಅಂದಿದ ತಕ್ಷಣ ಹೇಳೋವ್ರಿಗೂ ಚೈತನ್ಯ ತುಂಬಿಕೊಳ್ಳುತ್ತೆ, ಕೇಳೋವ್ರಿಗೂ ಕೂಡ ಚೈತನ್ಯ ತುಂಬಿಕೊಳ್ಳುತ್ತೆ. ಆ ಒಂದು ಆಸಕ್ತಿ ಅವರಲ್ಲಿ ಇದ್ದಾಗ ಮಾತ್ರ ಆ ರೀತಿ ಆಗೋದು. ಈಗ ಇಲ್ಲಿ ಇವ್ರಿಗೆ ಕೇಳಿದ ತಕ್ಷಣ ಇವ್ರಿಗೆ ಫುಲ್ಲು ಎನರ್ಜಿ ಬಂದ್ಬಿಡುತ್ತೆ, ಅದನ್ನು ಹೇಳಬೇಕು ಅನ್ನುವಂಥ ಉತ್ಸಾಹ ಬಂದ್ಬಿಡುತ್ತೆ. ಎಲ್ಲ ತಿಳುವಳಿಕೆ ಕೂಡ ಅವರಲ್ಲಿ ಹೃದಯಸ್ಥವಾಗಿತ್ತು. ಅಂದ್ರೆ ಏನು, ಅವರಿಗೆ ಎಲ್ಲಾ ವಿಚಾರಗಳು ಗೊತ್ತಿತ್ತು. ಈ ಸೃಷ್ಟಿ ಕಾರ್ಯ ಹೇಗೆ ನಡೀತು, ಏನು, ಹೇಗೆ ಆ ಬ್ರಹ್ಮ ಇದನ್ನೆಲ್ಲ ಸೃಷ್ಟಿ ಮಾಡ್ದ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿವರಣೆ ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರನೇ ಅವರು ಆ ಪ್ರಶ್ನೆಗಳಿಗೆ ಒಂದಾದ ಮೇಲೆ ಒಂದರಂತೆ ಅವರು ಉತ್ತರ ಕೊಡೋದಕ್ಕೆ ಈಗ ಶುರು ಮಾಡ್ತಾರೆ. ಈಗ ವಿದುರರು ಬೇಕಾದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಸೃಷ್ಟಿ ಹೇಗಾಯ್ತು, ಈ ವಿನಾಶ ಹೇಗಾಗುತ್ತೆ, ಯಾರು ಮಾಡಿದ್ರು, ಹೇಗ್ ಮಾಡಿದ್ರು, ಇದೆಲ್ಲ ಹೇಗಾಗುತ್ತೆ, ಅದ್ರ ಬಗ್ಗೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿರ್ತಾರಲ್ವಾ. ಕಾಲದ ಬಗ್ಗೆ, ಆಮೇಲೆ ಪ್ರಳಯದ ಬಗ್ಗೆ, ಜೀವರಾಶಿಗಳು ಹೇಗೆ ಸೃಷ್ಟಿ ಆಯಿತು, ಮಾನವರು, ದಾನವರು, ಸುಳ್ಳು, ಕಪಟ, ಒಳ್ಳೆಯದು, ಕೆಟ್ಟದು, ಇವೆಲ್ಲನೂ ಅದರಲ್ಲಿ ಸೇರ್ಕೊಳ್ಳುತ್ತಲ್ಲ. ಇದೆಲ್ಲ ಹೇಗಾಯ್ತು ಅಂತ ಪ್ರಶ್ನೆಗಳನ್ನ ಕೇಳಿರ್ತಾರಲ್ಲ, ಅದರ ಬಗ್ಗೆ ಎಲ್ಲ ಅರಿವು ಕೂಡ ಅವರಿಗೆ ಇತ್ತು. ಅದಕ್ಕೋಸ್ಕರ ಈಗ ಒಂದಾದ್ಮೇಲೆ ಒಂದು ಅವರು ಉತ್ತರವನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ನಾವು ಕೂಡ ತುಂಬಾ ಗಮನವಿಟ್ಟು ಆ ವಿಷಯಗಳನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ಇದು ಒಂದು ಒಳ್ಳೆ ವಿಷಯ. ಈ ಸೃಷ್ಟಿ ಹೇಗಾಯ್ತು, ಭಗವಂತನ ಕಾರ್ಯ ಹೇಗೆ ನಡೆಯುತ್ತೆ, ಅದನ್ನ ಬ್ರಹ್ಮ ಹೇಗೆ ಮಾಡ್ತಾನೆ. ಬ್ರಹ್ಮ ಅಂದ್ರೆ ದೇವತೆ ಅಂತ ನಮಗ್ ಗೊತ್ತು, ಆದ್ರೆ ಅವನು ಸೃಷ್ಟಿ ಮಾಡ್ತಾನೆ ಅಂತಾನೂ ಗೊತ್ತಿದೆ. ಆದ್ರೆ ಅದನ್ನ ಹೇಗೆ ಸೃಷ್ಟಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಅಲ್ವಾ. ಸೊ ಈಗ ಭಾಗವತದಿಂದ ನಾವು ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಸೂತ ಉವಾಚ, ಸೂತ ಮುನಿಗಳು ನುಡಿದರು ಎಂಬ ವಾಕ್ಯ ಖಂಡವು ಪರೀಕ್ಷಿತ ಮಹಾರಾಜ ಮತ್ತು ಶುಕಮುನಿಗಳ ನಡುವೆ ನಡೆದ ಸಂವಾದಕ್ಕೆ ಮಧ್ಯೆ ಕೊಂಚ ನಿಲುಗಡೆಯನ್ನು ಸೂಚಿಸುವಂತೆ ತೋರುತ್ತದೆ. ಶುಕಮುನಿಗಳು ಮಹಾರಾಜ ಪರೀಕ್ಷಿತನಿಗೆ ಉಪನ್ಯಾಸ ಕೊಡುತ್ತಿದ್ದಾಗ ಸೂತ ಮುನಿಗಳೂ ದೊಡ್ಡ ಶ್ರೋತೃ ಸಮುದಾಯದ ಒಬ್ಬ ಸದಸ್ಯರು ಮಾತ್ರವೇ ಆಗಿದ್ದರು. ಆದರೆ ಮುಂದೆ ಸೂತ ಮುನಿಗಳೇ ನೈಮಿಷಾರಣ್ಯದ ಋಷಿಗಳಿಗೆ ಉಪನ್ಯಾಸ ನೀಡಿದರು. ಹಾಗಾಗಿ ಇದು ಚರ್ಚೆಗೊಳಪಟ್ಟ ಪ್ರಕರಣಗಳಲ್ಲಿ ಯಾವ ಗಣನೀಯ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ. ಅಂದ್ರೆ ಇಲ್ಲಿ ಈಗ
ಸೂತ ಮುನಿಗಳು ಹೇಳಿದ್ರು ಅಂತ ಇಲ್ಲಿ ಹೇಳ್ತಾ ಇದಾರಲ್ವಾ. ಈ ಒಂದು ವಿಚಾರದಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂತಂದ್ರೆ, ಪರೀಕ್ಷಿತ ಮಹಾರಾಜ ಮತ್ತೆ ಶುಕ ಮುನಿಗಳು ಮಾತಾಡೋದನ್ನ ನಾವು ಕೇಳ್ಕೊಳ್ತಾ ಇದ್ವಿ. ಆದ್ರೆ ಇಲ್ಲಿ ಅವರ ಒಂದು ಸಂವಾದಕ್ಕೆ ಸ್ವಲ್ಪ ನಿಲುಗಡೆಯನ್ನ, ಅಂದ್ರೆ ಅವ್ರು ಮಾತಾಡೋದನ್ನ ಸ್ವಲ್ಪ ನಿಲ್ಲಿಸಿ, ಇಲ್ಲಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಉಪನ್ಯಾಸವನ್ನ, ಅಂದ್ರೆ ಆ ವಿಚಾರದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ, ಸೂತ ಮುನಿಗಳೂ ಕೂಡ ಆ ಒಂದು ದೊಡ್ಡ ಶ್ರೋತೃ ಸಮುದಾಯ ಅಲ್ಲಿ ಕೇಳ್ತಾ ಇರೋರಿದ್ರಲ್ಲ, ತುಂಬಾ ಜನ ಕೇಳ್ತಾ ಇರೋದ್ರಲ್ಲಿ ಸೂತ ಮುನಿಗಳು ಕೂಡ ಒಬ್ಬರಾಗಿದ್ರು. ಆದ್ರೆ ಮುಂದೆ ಸೂತ ಮುನಿಗಳೇ ಈ ನೈಮಿಷಾರಣ್ಯದ ಋಷಿಗಳಿದಾರಲ್ಲ ಅವರಿಗೆ ಅದೇ ಉಪನ್ಯಾಸವನ್ನ ಅಲ್ಲಿ ಕೊಟ್ರು. ಅಂದ್ರೆ ಅವ್ರು ಏನ್ ಹೇಳಿರ್ತಾರೋ ಅದನ್ನ ಕೇಳಿಸ್ಕೊಂಡು ಅದೇ ರೀತಿ ಬಂದು ಇನ್ನೂ ಬೇಕಾದಷ್ಟು ಜನ ಕೇಳುಗರಿರ್ತಾರಲ್ಲ ಅವರಿಗೆ ಹೇಳುವಂತ ಕೆಲಸವನ್ನ ಅವರು ಮಾಡಿದ್ರು ಅಂತನ್ಬಿಟ್ಟು. ಅಂದ್ರೆ ಈಗ ನಾವು ಇಲ್ಲಿ ಈ ವಿಚಾರವನ್ನ ಇವರಿಂದ ತಿಳ್ಕೊಳ್ಳೋದು ನಮಗೆ ತೊಂದರೆ ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆ ಬರಬಹುದಲ್ವಾ. ಅದಕ್ಕೋಸ್ಕರನೇ ಅಲ್ಲಿ ಅವ್ರು ಏನು ಉಪನ್ಯಾಸವನ್ನ ಮಾಡಿದ್ರು, ಅಲ್ಲಿ ಏನನ್ನ ಹೇಳಿದ್ರು ಆ ಭಗವಂತನ ವಿಚಾರದ ಬಗ್ಗೆ, ಅದನ್ನ ಕೇಳಿಸ್ಕೊಂಡಂತ ಅವರು ಅದನ್ನ ಹಾಗೇ ಬಂದು ಇಲ್ಲಿ ಯಾರು ಶ್ರೋತೃಗಳಿದ್ರು ನೈಮಿಷಾರಣ್ಯದಲ್ಲಿ ಅಲ್ಲಿ ಹಾಗೆಯೇ ಹೇಳಿದಾರೆ. ಆದ್ರಿಂದ ಇದರಿಂದ ಯಾವುದೇ ತೊಂದರೆ ಇಲ್ಲ ಅನ್ನೋದು ಇದರ ಅರ್ಥ. ಈಗ ಮಹಾವಿದ್ವಾಂಸರಾದಂತಹ ಮೈತ್ರೇಯ ಋಷಿಗಳು ಹೇಳ್ತಾರೆ, ಹೇ ವಿದುರ, ದೇವೋತ್ತಮ ಪುರುಷನ ಸಲಹೆಯ ಹಾಗೆ, ಅಂದ್ರೆ ಭಗವಂತ ಏನ್ ಹೇಳಿದ್ನೋ ಅದನ್ನ, ಅಂದ್ರೆ ಬ್ರಹ್ಮದೇವನಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನಲ್ವಾ, ಈ ರೀತಿ ಮಾಡು ಈ ರೀತಿ ಮಾಡು ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿ ಬ್ರಹ್ಮದೇವ ಏನ್ ಮಾಡ್ದ, 100 ದೇವಮಾನದ ವರ್ಷಗಳ ಕಾಲ, ನಮ್ಮ 1 ವರ್ಷಕ್ಕೂ ದೇವತೆಗಳ 1 ವರ್ಷಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವರ 100 ವರ್ಷ ನಮ್ಮ 1 ವರ್ಷಗಳಿಗೆ ಅದನ್ನ ಹೋಲಿಸ್ಕೊಂಡಾಗ ಅವರ ಆಯಸ್ಸು ಅಥವಾ ಅವರ ವರ್ಷಗಳು ತುಂಬಾ ದೊಡ್ಡದಾಗಿರತ್ತೆ. ಅವರ 1 ದಿನ ನಮ್ಮ 100 ವರ್ಷಗಳಾಗಿರಬಹುದು. ಆ ರೀತಿ ಕ್ಯಾಲ್ಕುಲೇಷನ್ ನಾವು ಹಿಂದೆನೆ ತಿಳ್ಕೊಂಡಿದೀವಿ ಇದ್ರ ಬಗ್ಗೆ, ಆಯ್ತಾ. ಆ ರೀತಿ ದೇವಮಾನದ ಅಂದ್ರೆ ಏನು, ದೇವತೆಗಳ ಲೆಕ್ಕಾಚಾರದ ಪ್ರಕಾರ ವರ್ಷಗಳಿದೆಯಲ್ಲ, ಅಂತ 100 ವರ್ಷಗಳ ಕಾಲ ಬ್ರಹ್ಮ ತಪಸ್ಸು ಮಾಡ್ತಾನೆ ಮತ್ತೆ ಭಗವಂತನ ಭಕ್ತಿಯಲ್ಲಿ ಮಗ್ನನಾಗ್ತಾನೆ. ಅಂದ್ರೆ ಏನು, ತಾನು ತಪಸ್ಸಿನಲ್ಲಿ ಕೂತ್ಕೊಂಡು ಭಗವಂತನನ್ನ ಸೇವಿಸ್ತಾ ಇರ್ತಾನೆ, ಭಗವಂತನಿಗೆ ಸ್ಮರಣೆ ಮಾಡಿಕೊಂಡು ಜಪ ಮಾಡಿಕೊಂಡು ಆ ರೀತಿ ಭಗವಂತನ ಸೇವೆಯನ್ನ ಮಾಡ್ತಾ ಇರ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆ ಬ್ರಹ್ಮದೇವನು ದೇವೋತ್ತಮ ಪುರುಷನಾದ ನಾರಾಯಣನಿಗಾಗಿ ತನ್ನನ್ನು ತೊಡಗಿಸಿಕೊಂಡನು ಎಂದರೆ ಭಗವಂತನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡನು ಎಂದರ್ಥ. ಅದು ಎಷ್ಟು ವರ್ಷಗಳವರೆಗಾದರೂ ಆಚರಿಸಬಹುದಾದ ಅತ್ಯುನ್ನತ ತಪಸ್ಸಾಗಿದೆ. ಶಾಶ್ವತವೂ ನಿರಂತರ ಪ್ರೋತ್ಸಾಹಕರವೂ ಆದ ಅಂತಹ ಸೇವೆಯಿಂದ ನಿವೃತ್ತಿ ಇಲ್ಲ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಾವು ಕೂಡ ತಿಳ್ಕೋಬೇಕಾಗಿರುವಂಥದ್ದು. ಇಲ್ಲಿ ಬ್ರಹ್ಮದೇವ ಏನ್ ಮಾಡ್ದ, ಭಗವಂತನಾದಂತಹ ನಾರಾಯಣನಿಗೋಸ್ಕರ ತನ್ನನ್ನ ತಾನು ತೊಡಗಿಸ್ಕೊಂಡ ಅಂತಂದ್ರೆ ಅರ್ಥ ಏನು, ಅವನು ಭಗವಂತನ ಸೇವೆಯಲ್ಲಿ ತನ್ನನ್ನ ತೊಡಗಿಸ್ಕೊಂಡ ಅಂತ ಅರ್ಥ. ತಪಸ್ ಮಾಡೋದು ಅಂತಂದ್ರೆ ಅರ್ಥ ಏನು, ಭಗವಂತನನ್ನ ಸೇವಿಸೋದು. ನೋಡಿ, ಈಗ 100 ವರ್ಷಗಳ ಕಾಲ ಹೇಗಪ್ಪ ತಪಸ್ ಮಾಡೋದು ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಭಗವಂತನಲ್ಲಿ ಪ್ರೀತಿ ಇದ್ರೆ, ಭಕ್ತಿ ಇದ್ರೆ, ಅವನನ್ನ ಸೇವಿಸೋದು ಅಂತಂದ್ರೇನೆ ಆ ಭಕ್ತರಿಗೆ ತುಂಬಾ ಇಷ್ಟ ಇರುತ್ತೆ. ಅದರಲ್ಲಿ ಸಮಯ ಹೋಗೋದು ಗೊತ್ತಾಗೋದಿಲ್ಲ, ಎಷ್ಟು ವರ್ಷ ಆಯ್ತು ಅನ್ನೋದು ಗೊತ್ತಾಗೋದಿಲ್ಲ, ದಿನ ಕಳೆದಿದ್ದು ಗೊತ್ತಾಗೋದಿಲ್ಲ, ಹೊಟ್ಟೆ ಹಸಿವು ಇರೋದಿಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀನಿ, ನಮಗೆ ತುಂಬಾ ಇಷ್ಟ ಆಗಿರುವಂತಹ ದೇವತೆಯ ಒಂದು ಪೂಜೆ ಮಾಡಬೇಕು ಅಂತಿರ್ತೀವಿ, ಭಜನೆ ಮಾಡಬೇಕು ಅಂತಿರ್ತೀವಿ, ಅಥವಾ ಯಾವ್ದಾದ್ರೂ ಒಂದು ದಿನ ಅದಕ್ಕೋಸ್ಕರ ಅಂತಾನೆ ಎಲ್ಲರನ್ನ ಕರೆಸಿ ಸತ್ಸಂಗವನ್ನ ಮಾಡಿಸೋದಾಗಿರ್ಬೋದು, ಭಜನೆ ಮಾಡೋದು, ಪ್ರಸಾದ ವಿನಿಮಯ ಮಾಡೋದು, ಈ ರೀತಿ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಆಗ ಆ ಕೆಲಸಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ, ಅಂದ್ರೆ ನಮ್ಗೆ ಅದರಲ್ಲಿ ಆಸಕ್ತಿ ಇರಬೇಕು, ಭಗವಂತನಲ್ಲಿ ಪ್ರೀತಿ ಇರಬೇಕು, ಆಗ ಮಾತ್ರ ಈ ಕೆಲಸ ಸಾಧ್ಯ ಆಗೋದು. ಅವಾಗ ಏನನ್ಸುತ್ತೆ ಅಂದ್ರೆ ನಮಗೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಅಯ್ಯೋ, ಇನ್ನೂ ಒಂದ್ ಸ್ವಲ್ಪ ಹೊತ್ತು ನಾವು ಭಜನೆ ಮಾಡ್ಬೇಕಿತ್ತು, ಇನ್ನೂ ಒಂದ್ ಸ್ವಲ್ಪ ಹೊತ್ತು ನಾವು ಸತ್ಸಂಗವನ್ನ ಕೇಳ್ಬೇಕಾಗಿತ್ತು ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಆ ಪ್ರೋಗ್ರಾಮ್ ಹೇಗ್ ಮುಗೀತು ಅನ್ನೋದೇ ನಮಗ್ ಗೊತ್ತಾಗೋದಿಲ್ಲ. ಅಂದ್ರೆ ನಮ್ಮನ್ನ ನಾವು ಅದ್ರಲ್ಲಿ ಎಷ್ಟು ತೊಡಗಿಸ್ಕೊಂಡಿರ್ತೀವಿ ಅಂದ್ರೆ, ಯಾಕೆ, ಅಲ್ಲಿ ಅವನ ಮೇಲೆ ಪ್ರೀತಿ ಇರೋದ್ರಿಂದ ಇದು ಸಾಧ್ಯ ಆಗತ್ತೆ ಹೊರತು ಸುಮ್ಮನೆ ಯಾರೋ ನಾಮಕಾವಸ್ಥೆಗೆ ಮಾಡೋದಕ್ಕೆ ಇದು ಸಾಧ್ಯನೇ ಆಗೋದಿಲ್ಲ.
ಆ ರೀತಿ ನಾವು ಬೇಕಾದ್ರೆ 1 ದಿವಸ ಅಲ್ಲ, 10 ದಿವಸ ಅಲ್ಲ, ತಿಂಗಳಲ್ಲ, ವರ್ಷಾನುಗಟ್ಲೆ ಬೇಕಾದ್ರೆ ಕಂಟಿನ್ಯೂಯಸ್ ಆಗೂ ಕೂಡ ಆ ಒಂದು ಸೇವಾ ಕಾರ್ಯವನ್ನ ಮಾಡ್ತಾ ಹೋಗ್ತೀವಿ. ಭಗವಂತನಲ್ಲಿ ಪ್ರೀತಿ ಹೆಚ್ಚಾಗ್ತಾ ಇದ್ದಂಗೆ ಅವನ ಜೊತೆನೇ ಇರಬೇಕು ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಅವನ ಕೆಲಸಗಳನ್ನೇ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ಈ ರೀತಿಯ ಸತ್ಸಂಗಗಳನ್ನೆಲ್ಲ ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು ಈ ಭಾಗವತವನ್ನ ಶುರು ಮಾಡಿ ಆಗ್ಲೇ 1 ವರ್ಷ ಮುಗ್ದೇ ಹೋಯ್ತು. ನಮಗ್ ಗೊತ್ತಾಯ್ತಾ 1 ವರ್ಷ ಮುಗ್ದೋಯ್ತು ಅಂತ. 2ನೇ ವರ್ಷ ಕೂಡ ಇನ್ನೇನು ಮುಗಿಯೋದಕ್ ಬರ್ತಾ ಇದೆ. ಅಂದ್ರೆ ಅರ್ಥ ಏನು? ಯಾವಾಗ ಭಗವಂತನಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೋ ಅವನ ಜೊತೆ ಇರೋದಕ್ಕೆ ನಾವು ಏನೇನೆಲ್ಲ ಮಾಡ್ಬೋದೋ ಅಂಥ ಕೆಲಸಗಳನ್ನೇ ನಾವು ಮಾಡ್ತಿರ್ತೀವಿ. ಈಗ ಸತ್ಸಂಗದಲ್ಲಿ ಭಾಗಿಯಾಗೋದು, ಆಮೇಲೆ ಅವನ ಕತೆಗಳನ್ನು ಕೇಳೋದು, ಅವನ ಬಗ್ಗೆ ಮಾತಾಡೋದು, ಚರ್ಚೆ ಮಾಡೋದು, ಅವನ ನಾಮಸ್ಮರಣೆ ಮಾಡೋದು, ಅವನ ಕೀರ್ತನೆಗಳನ್ನು ಆಡೋದು, ಭಜನೆಗಳನ್ನು ಮಾಡೋದು, ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಭಗವಂತನೇ ಇರ್ತಾನೆ ನಮಗೆ. ಅದನ್ನ ಬಿಟ್ಟು ನಮಗೆ ಬೇರೆ ಏನು ಗೊತ್ತಾಗೋದಿಲ್ಲ ಮಾಡೋದಕ್ಕೆ. ಅದರಲ್ಲೇ ನಮಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಅಂಥ ಕೆಲಸಗಳನ್ನ ನಾವು ಮಾಡ್ತಿರ್ತೀವಲ್ವಾ, ಅದು ನಿರಂತರವಾಗಿರುವಂಥದ್ದು ಮತ್ತೆ ನಮ್ಮನ್ನ ಪ್ರೋತ್ಸಾಹ ಮಾಡುವಂಥದ್ದು. ಅಂತಹ ಸೇವೆಯಿಂದ ಯಾವತ್ತೂ ನಿವೃತ್ತಿ ಅನ್ನೋದೇ ಇರೋದಿಲ್ಲ. ನಮಗದು ಬೇಜಾರು ಅನ್ಸೋದಿಲ್ಲ, ಸಾಕಪ್ಪ ಅಂತನೂ ಕೂಡ ಅನ್ಸೋದಿಲ್ಲ. ದಿನೇ ದಿನೇ ನಮ್ಮ ಒಳಗಡೆ ಅದರ ಒಂದು ಆಸಕ್ತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಯಾವತ್ತಿಗೂ ಆಗೋದಿಲ್ಲ ಅಂತ ಒಂದು ಕೆಲಸ ಇದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.